ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿರುವುದನ್ನು ನಾವು ಖಂಡಿಸುತ್ತೇವೆ ಮತ್ತು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಫಲಾನುಭವಿಗಳಿಗೆ ಆಯ್ಕೆ ಶಾಸಕರಿಗೆ ವಹಿಸಿರುವುದು ಖಂಡನೀಯವಾಗಿದೆ ಎಂದು ಗೊಂಡ ಕುರುಬ ಸಂಘ ಜಿಲ್ಲಾಧ್ಯಕ್ಷರಾದ ಬಸವರಾಜ ಮದ್ರಿಕಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2023ರಿಂದ 28ರವರೆಗೂ ಮುಖ್ಯಮಂತ್ರಿಯಾಗಿ ಇರುತ್ತಾರೆಂಬ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ವರ್ಗದವರು, ವಿಶೇಷವಾಗಿ ಕುರುಬ ಸಮಾಜದ 80% ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಕಾಂಗ್ರೆಸ್ ಆಡಳಿತ ಚುಕ್ಕಾಣಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈಗ ಏಕಾಏಕಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ತೆಗೆದುಕೊಂಡಿರುವುದು ಸೂಕ್ತವಲ್ಲ ಎಂದರು. ಇನ್ನು ಅದೇ ರೀತಿಯಾಗಿ ನಿಜವಾದ ಕುರಿಗಾಯಾಳುಗಳಿಗೆ ಕರ್ನಾಟಕದ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಿಂದ ಸಿಗುವ ಸಾಲ ಮತ್ತು ಸಹಾಯಧನ ಸಹಕಾರಿಯಾಗಿದೆ. ಇಲ್ಲಿ ಯಾವುದೇ ರಾಜಕೀಯ ಒತ್ತಡ ಇರಲಿಲ್ಲ. ಈಗ ಕರ್ನಾಟಕ ರಾಜ್ಯ ನಿಗಮದಿಂದ ಬಿಡುಗಡೆಯಾಗುವ ಸಹಾಯಧನವನ್ನು ಕ್ಷೇತ್ರದ ಶಾಸಕರಿಗೆ ಆಯ್ಕೆ ಮಾಡುವಂತೆ ಆದೇಶ ಹೊರಡಿಸಿದ್ದು ಸರಿಯಲ್ಲ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ರಾಷ್ಟ್ರಕ್ಕೆ ಸಂಬಂಧ ವಿಚಾರಗಳು ಏನೇ ಸಂಗತಿಗಳು ಬಂದಾಗ ಮುಂಚೂಣಿಯಲ್ಲಿರ್ತಕ್ಕಂಥ ಸಂಘಟನೆ ಅದು ಗೊಂಡ ಸಂಘ. ಈ ಒಂದು ಸಂಘದ ಮೂಲಕ ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ನಮ್ಮ ಜೊತೆ ಅಮರೇಶ್ ಮುತ್ತಿ ಅವರಿದ್ದಾರೆ, ಇನ್ನೋರ್ವ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ದನಗರ್ ಗಲ್ಲಿಯ ಟಾಕಿ ರಾಜು ಅಂತಾರೆ. ಟಾಕಿ ರಾಜು ನಾವು ಹಂಗೆ ಕೊಟ್ಬಿಟ್ರಿ ಸರ್ ನೀವು. ಅದೇ ರೀತಿಯಾಗಿ ರಾಜಶೇಖರ್ ಮುಚ್ಕೇಡ್ ಅವರು, ಶಿವಲಿಂಗಣ್ಣ ಯಲಸಂಗಿ ಅವರು, ನಾನು ನಿಮ್ಮ ಪ್ರೀತಿಯ ಬಸವರಾಜ ಮದ್ರಿಕಿ. ಇಡೀ ನಿನ್ನೆ ಮೊನ್ನೆ ಎಲ್ಲ ನಾವು ಟಿವಿ ಮಾಧ್ಯಮದಲ್ಲಿ ಕುತ್ಕೊಂಡು ನೋಡತ್ತೀವಿ. ಎಲ್ಲರೂ ಕೂಡ ರಾಜೀನಾಮೆ ನಿಜನೋ ಸುಳ್ಳು ಅನ್ನತಕ್ಕಂಥ ಸಂಗತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ, ಪ್ರತಿಯೊಬ್ಬ ಪ್ರಜೆಯಲ್ಲಿ ಮನೆ ಮೂಡುತ್ತೆ. ಎಲ್ಲರೂ ಕುತ್ಕೊಂಡು ಟಿವಿ ಅಂದರೆ ಕುತ್ಕೊಂಡು, ಯಾಕಂದರೆ ಸುರ್ಜೇವಾಲಾ ಬಂದಾರ, ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರೆಲ್ಲ ನಿಂತ್ಕೊಂಡಾರ, ಏನು ವಿಷಯ ಅಂತ ಹೇಳಿರಲಿಲ್ಲ. ಮುಖ್ಯಮಂತ್ರಿ ಮಾತಾಡೋದು, ಉಪಮುಖ್ಯಮಂತ್ರಿ ಮಾತಾಡಿಲ್ಲ. ಹೀಗಾಗಿ ಎಲ್ಲರೂ ಕುತೂಹಲ ಇತ್ತು. ರಾಜೀನಾಮೆ ನಾನು ಕೊಟ್ಟು ಬಂದಿದ್ದೇನೆ ಅಂತ ಅವರು ಹೋದಾಗ ಮಾತ್ರ ಎಲ್ಲರಿಗೂ ಗೊತ್ತಾಯಿತು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ನಾಡು ಕಂಡಂಥ ಅಪರೂಪದ ರಾಜಕಾರಣಿ. ಸಿದ್ದರಾಮಯ್ಯನವರನ್ನ ನಾನು ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತೇನೆ ವಿನಃ ವ್ಯಕ್ತಿಗತವಾಗಿ ಈ ನಾಡು ಕಂಡ ಅಪರೂಪ ರಾಜಕಾರಣಿಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಬ್ಬರು. ಅವ್ರ ಎಲ್ಲ ವಿಚಾರಗಳನ್ನು ನಾನು ಒಪ್ಕೋತೀನಿ. ಹಿಂದುತ್ವ ವಿಚಾರ, ಹಿಂದುತ್ವದ ವಿರೋಧ ವಿಚಾರಗಳು ಅವರು ಅದನ್ನು ಬಿಟ್ಟು, ಮುಸ್ಲಿಂ ಓಲೈಕೆಯನ್ನು ಮಾಡ್ತಾರೆ ಅದನ್ನು ಬಿಟ್ಟು ಎಲ್ಲ ವಿಚಾರಗಳನ್ನು ನಾವು ಒಪ್ಕೋತೀವಿ. ಅಂತ ಒಬ್ಬ ಅಪರೂಪದ ನಾಯಕ, ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಸಾಹೇಬರನ್ನ ಕಾಂಗ್ರೆಸ್ ಅವರು 2023-28 ತನಕ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರಂಥ ದೃಷ್ಟಿಯಿಂದ ಎಲ್ಲರೂ ಬೆಂಬಲ ಕೊಟ್ಟರು. ವಿಶೇಷವಾಗಿ ದಲಿತರು, ಹಿಂದುಳಿದ ವರ್ಗದವರು, ವಿಶೇಷವಾಗಿ ಕುರುಬರು, ಈ ರಾಜ್ಯದ ಕುರು ಸಮುದಾಯ 80% ಕುರುಬರು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಇವತ್ತು ಅವರನ್ನು ಇಳಿಸಿರೋತಕ್ಕಂಥ ಸಂಗತಿ ನಮಗೆಲ್ಲರೂ ನೋವು ತಂದಿದೆ. ವಿಶೇಷವಾಗಿ ಏನಪ್ಪಾ ಅಂತಂದರೆ, ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ವೀರೇಂದ್ರ ಪಾಟೀಲ್ ಸಾಹೇಬ್ರನ್ನ, ಒಬ್ಬ ಸಜ್ಜನ ರಾಜಕಾರಣಿಯನ್ನ, ಅಂದಿನ ರಾಹುಲ್ ಗಾಂಧಿ ಅವರನ್ನು ಅಧಿಕಾರದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು. ಅದೇ ಯಥಾ ಪ್ರಕಾರವಾಗಿ ಇವತ್ತು ರಾಹುಲ್ ಗಾಂಧಿ, ನಮ್ಮ ರಾಜೀವ್ ಗಾಂಧಿ ಅವರು, ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಇಳಿಸಿದ್ರು ವೀರೇಂದ್ರ ಪಾಟೀಲ್ ಅವರನ್ನ. ಇಂದು ರಾಹುಲ್ ಗಾಂಧಿ ಅವರು ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಇಳಿಸಿರತಕ್ಕಂಥ ಸಂಗತಿ ಇದು ಅತ್ಯಂತ ಬೇಸರ ತಂದಿದೆ. ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಿಗರಿಗೆ, ಹಿಂದುಳಿದ ವರ್ಗಕ್ಕೆ, ದಲಿತ ವರ್ಗಕ್ಕೆ, ವಿಶೇಷವಾಗಿ ಕುರುಬ ಸಮುದಾಯಕ್ಕೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಅಂತಂದ್ರೆ ಕಾಂಗ್ರೆಸ್ನವರಿಗೆ ಒಂದು ATM ಕಾರ್ಡ್ ಅನ್ನಂಗೆ ಆಗಿದೆ ರಾಜಕಾರಣದಲ್ಲಿ. ಎಲ್ಲ ಕಡೆ ಆಸಾಮ್ ಆಯಿತು, ಬೇರೆ ಬೇರೆ ಕಡೆ ಆಯಿತು, ಕಾಂಗ್ರೆಸ್ ಅಂತೂ ವಾಶೌಟ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ಇರಿಸಿರ್ತಕ್ಕಂಥ ಸಂಗತಿ ಮುಂಬರುವ ದಿನದಲ್ಲಿ ವಿಶೇಷವಾಗಿ ದಲಿತ ಹಿಂದುಳಿದ ವರ್ಗದವರು
ಇವರು ಕೂಡ ಕಾಂಗ್ರೆಸ್ಗೆ ಮನೆ ಕಲಿಸುವಂತ ಜನಗಳು ಬಹುದಿನ ಓದಿಲ್ಲ. ವಿಶೇಷ ಕುರುಬ ಸಮುದಾಯ ಮುಂಬರುವ ದಿನದಲ್ಲಿ ಆ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ, ಮನೆಗೆ ಕಲಿಸುವಂತ ವ್ಯವಸ್ಥೆ 100% ಮಾಡುತ್ತಾರೆ. ಅವರು ಸಿದ್ದರಾಮಯ್ಯ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಕಾಂಗ್ರೆಸ್ನ ಬೆಂಬಲಿಸಿದಂತ ಒಂದು ವರ್ಗನೇ ಇದೆ. ಆ ವರ್ಗ ಮುಂಬರುವ ದಿನದಲ್ಲಿ ಬಿಜೆಪಿ ಅಂತ ವಾಲುತ್ತದೆ. ಬಿಜೆಪಿ ಕೂಡ ಒಳ್ಳೆಯ ಕಾರ್ಯಗಳನ್ನ ಕೆಲಸಗಳನ್ನ ಭಾರತೀಯ ಜನತಾ ಪಕ್ಷ ಮಾಡಿರುವುದರಿಂದ ಮುಂಬರುವ ದಿನದಲ್ಲಿ ಇದು ಕಾಂಗ್ರೆಸ್ಗೆ ಒಂದು ತಿರುಗುಬಾಣ ಆಗುತ್ತೆ ಅಂತಕ್ಕಂಥ ಸಂಗತಿಯನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟಿವಿ ನೋಡೋದ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೇ ಅವರು ಬಹಳ ಇಲ್ಲ ಸಿದ್ದರಾಮಯ್ಯನವ್ರಿಗೂ ಅಧಿಕಾರ ತಿಳಿಸ್ಲಾಗ್ತಾರಲ್ಲ, ಏನು ಏನು ಅವರಿಗೆ ಹಗರಣ ಮಾಡಿದ್ರೇನು, ಅವ್ರ ಮೇಲೆ ಯಾವ್ದು ಹಗರಣ ಅದೇನು ಅಥವಾ ಏನೋ ತಪ್ಪು ಮಾಡ್ಯಾರೇನು, ಯಾಕೆ ತಿಳಿಸ್ಲಾಗ್ತಾರ ಅಂತ ಕೇಳೋದು. ಮುಗ್ಧ ಜನ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಯಾವ ರೀತಿ ಆಡಳಿತ ಕೊಟ್ಟರೋ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, ಅವರನ್ನ ಯಾಕೆ ಇರಿಸ್ಲಾಗ್ತಾರ ಅಂತ ಪ್ರಶ್ನೆ ಬಂದು. ಅಂದ್ರೆ ಇದ್ರ ಮೇಲೆ ವಿಚಾರ ಮಾಡ್ರಿ. ಮುಂಬರುವ ದಿನದಲ್ಲಿ ಈ ಒಂದು ಸಿದ್ದರಾಮಯ್ಯ ಅಭಿಮಾನಿಗಳು ಮುಂಬರುವ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತಾರೆ, ಬಿಜೆಪಿನ ಬೆಂಬಲಿಸ್ತಾರೆ ಅಂತಕ್ಕಂಥದ್ದು. ಇನ್ನು ಎರಡನೇದು ಏನಂತ ವಿಚಾರ ಅಂತಂದ್ರೆ